ಅನ್ನದಾತರಿಗೆ ನಮಸ್ಕಾರ. ಲೈಫ್ ಆಫ್ ಮೃದುಲ ಅನ್ನೋ ಚಿತ್ರದ ಒಂದು ಟ್ರೈಲರ್ ಲಾಂಚ್ ಅಲ್ಲಿ ಇವತ್ತು ನಾನಿದ್ದೀನಿ. ಈ ಚಿತ್ರ ಒಂದು ಮಹಿಳೆಯ ಜೀವನದಲ್ಲಿ ತನ್ನ ಒಂದೊಂದು ಘಟ್ಟಗಳಲ್ಲಿ ಕಷ್ಟಗಳನ್ನು ಅನುಭವಿಸುವಂಥದ್ದು ಒಂದು ಕಥೆಯನ್ನ ಇದು ಹೊಂದಿದೆ. ಇದ್ರ ಬಗ್ಗೆ ಮೃದುಲಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡಿರುವಂತಹ ಮೇಡಮ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಿಮ್ಮ ಹೆಸರು? ನಾನು ಆಶಾ ಸುಜಯ್ ಅಂತ. ಓಕೆ ಮೇಡಮ್, ನೀವು ಈ ಕ್ಯಾರೆಕ್ಟರ್ ಇದರಲ್ಲಿ ಯಾವ ತರ ಹೋಗುತ್ತೆ? ನಿಮ್ಮ ಸ್ಟೋರಿ, ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ ಸ್ಟೋರಿನಲ್ಲಿ? ಇದರಲ್ಲಿ ಯಾವುದೋ ಕಾರಣಾಂತರಗಳಿಂದ ಹೆಂಗೋ ಬದುಕಬೇಕಂತಿರೋ ಹುಡುಗಿಯೊಬ್ಳು ದಾರಿ ತಪ್ಪಿ ಸಮಾಜ ಯಾವುದನ್ನ ಇಷ್ಟಪಡಲು ಆ ದಾರಿನಲ್ಲಿ ನಡೆಯುವಂತ ಒಂದು ಸಮಾಜದಲ್ಲಿ ನಡೆಯುವಂಥದ್ದೇ. ಬಟ್ ಇದು ಇವಳು ಸರಿಯಾಗಿ ಬದುಕಬೇಕಂದ್ರೂ ಸಮಾಜ ಇದನ್ನ ಒಪ್ಪುತ್ತಾ ಇಲ್ವಾ, ಇದೇ ಒಂಥರ ಕ್ವಶನ್ ಮಾರ್ಕ್ಗಳ ಮಧ್ಯೆ ನಡೀತಾ ಇರುವಂತಹ ಸಿನಿಮಾ. ಓಕೆ, ನಿಮ್ಗೆ ಇದು ಸ್ಟೋರಿ ಫಸ್ಟ್ ಟೈಮ್ ನಿಮ್ಗೆ ಯಾರು ಡೈರೆಕ್ಟರ್ ಅಪ್ರೋಚ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು ಕತೆ ಕೇಳಿದಾಗ? ಫಸ್ಟ್ ಹೇಳಿದಾಗ ಆಸ್ ಎ ಫ್ಯಾಮಿಲಿ ಲೇಡಿ ಇದು ಮಾಡಬಹುದಾ ಬೇಡವಾ, ಸಿನಿಮಾ ರಿಲೀಸ್ ಆದಮೇಲೆ ಇದು ಇಟ್ಸ್ ಅ ಪ್ರಾಸ್ಟಿಟ್ಯೂಟ್ ಕೈಂಡ್ ಸ್ಟೋರಿ ಬರೋದ್ರಿಂದ, ಸೊ ಮಗಳು ಗಂಡ ಮನೆ ಅಂತ ಇರಬೇಕಾದ್ರೆ ಇದು ಹೆಂಗೆ ಮನೆಯವ್ರು ಒಪ್ಕೋತಾರ ಅಥವಾ ಸಮಾಜ ನೋಡೋ ರೀತಿ ಯಾವ್ದಾದ್ರು ಚೇಂಜ್ ಆಗ್ಬೋದು, ಈ ಥರ ಎಲ್ಲ ತುಂಬ ಇತ್ತು. ಬಟ್ ಡೈರೆಕ್ಟ್ ಇದನ್ನ ತುಂಬ ಸೂಕ್ಷ್ಮವಾಗಿ ತಗೊಂಡು ಹೋಗಿದ್ದಾರೆ. ಎಲ್ಲೂ ಆ ಥರ ಎಲ್ಲೂ ವಲ್ಗಾರಿಟಿಗೆ ಏನು ಕಾಣಿಸ್ತಾ ಇರೋ ಥರ. ಸೊ ಆಮೇಲೆ ನನಗೂ ಅನ್ನಿಸ್ತು, ಓಕೆ ನಾನು ಈ ಸಿನಿಮಾ ಮಾಡಬೇಕು, ವುಮನ್ ಓರಿಯೆಂಟೆಡ್ ಸಿನಿಮಾ. ಮೊದಲೇ ನಾನು ಮಹಿಳಾ ಪರವಾಗಿ ಇರೋಳು. ಸೊ ತುಂಬಾ ಇಷ್ಟ ಆಗ್ಬಿಟ್ಟು ಈ ಸಿನಿಮಾನ ಹೋಗ್ಕೊಂಡೆ. ಏನು ಕುತೂಹಲ ಕೇಳ್ತೀನಿ ನಾನು, ಈ ಸಿನಿಮಾದಲ್ಲಿ ಮೃದುಲಾಗೆ ಲಾಸ್ಟ್ ಅಲ್ಲಿ ನ್ಯಾಯ ಸಿಗುತ್ತಾ? ನಾ ಹೇಳ್ಬಾರ್ದು ಸರ್, ಇದು ಸಿನಿಮಾ ನೋಡ್ಬೇಕು ನೀವು. ಪ್ಲೀಸ್ ದಯವಿಟ್ಟು ಈ ಕ್ವಶನ್ ಒಂದು ಕೇಳಬೇಕು. ಆಗ್ಲಿ, ತುಂಬಾ ಸಂತೋಷ. ಅಂದಾಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಯಾವ್ದು ಮೇಡಮ್? ಸರ್, ಈ ವರ್ಷ ಒಂದು 3-4 ಸಿನಿಮಾಗಳು ರಿಲೀಸ್ ಆಗಿದೆ. ಕೆರೆಬೇಟೆ, ರವಿಕೆ ಪ್ರಸಂಗ, ಕಿರಾತಕ 2 ಎಲ್ಲ. ಸೊ ನೆಕ್ಸ್ಟ್ ಕರಾವಳಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಂದಾವರೆ ಅಂತ ಒಂದು ಸಿನಿಮಾ ಬರ್ತಾನೆ. ಹಾಗೆ ತೆಲುಗು ಸಿನಿಮಾಗಳೆರಡು ನಡೀತಾ ಇದೆ. ಓಕೆ ಮೇಡಮ್, ನಮ್ಮ ಕಡೆಯಿಂದ ನಿಮಗೆ, ಕೋಲ್ಕಪ್ಪ ಕಡೆಯಿಂದ ನಿಮಗೆ ಶುಭ ಕೋರ್ತಾ ಇದೀವಿ. ನಿಮ್ಮ ಚಿತ್ರ ಚೆನ್ನಾಗಿ ಓಡ್ಲಿ, ನಿಮ್ಗೆ ಇನ್ನೂ ಒಳ್ಳೇದು ಆಪರ್ಚುನಿಟಿ ಸಿಗ್ಲಿ ಅಂತ ನಾವು ನಿಮಗೆ ವಿಶ್ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.